ಬೆಂಕಿ ಈಗ ಹೊತ್ತಿಕೊಂಡು ಉರಿತಾ ಇದೆ. ರಾಜ್ಯದಾದ್ಯಂತ ಕೈ ಕಾರ್ಯಕರ್ತರು ಕಿಚ್ಚು ಹೊತ್ತಿಸಿದ್ದಾರೆ. ರಸ್ತೆಗಳನ್ನ ಬಂದ್ ಮಾಡಿ ಅಂಗಡಿಗಳನ್ನ ಮುಚ್ಚಿಸಿ ಆಕ್ರೋಶ ಹೊರಹಾಕಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ಎರಡೂ ಕಡೆಯವರು ಹೋರಾಟಗಳನ್ನ ಮಾಡಿ ಏಟಿಗೆ ಎದುರೇಟು ಕೊಟ್ಟಿದ್ದಾರೆ. ಹಾಗಿದ್ರೆ ರಾಜ್ಯದಲ್ಲಿ ಎಲ್ಲೆಲ್ಲಿ ಏನೇನಾಯ್ತು? ಕೈ ಕಮಲ ನಾಯಕರ ಫೈಟ್ ಹೇಗಿತ್ತು? ಇದೇ ಹೊತ್ತಿನ ವಿಶೇಷ ಮೂಡ ಬೆಂಕಿ. ನಾನು ಚೈತ್ರ ಹರೀಶ್. ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ. ರಾಜಕೀಯವಾಗಿ ಅದನ್ನು ನಾವು ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಲೀಗಲ್ ಫೈಟು ಕೂಡ ಮಾಡ್ತೀವಿ, ಪೊಲಿಟಿಕಲ್ ಫೈಟು ಕೂಡ ಮಾಡ್ತೀವಿ. 7 ಕೋಟಿ ರಾಜ್ಯದ ಜನ ಸಿದ್ದರಾಮಯ್ಯ ಜೊತೆ ಇದ್ದಾರೆ. ಮಾನ್ಯ ರಾಜ್ಯಪಾಲರಿಗೆ ಒಂದು ಮಾತು ಕೇಳಕ್ ಬಯಸ್ತಾ ಇದೀನಿ. ಇವತ್ತೇನ್ ಯಾರೋ ಮಾತು ಕೇಳಿಬಿಟ್ಟು ಈ ತರ ತೀರ್ಮಾನ ತಗೊಂಡಿದ್ದೀರ ತಾವು. ಏನಾರ ಗಲಾಟೆ ಆಗಿ ಅಲ್ಲೇನಾರ ಆದ್ರೆ ರಾಜ್ಯಪಾಲರು ಜವಾಬ್ದಾರಿ ಆಗ್ತಾರೆ. ಜನ ಸುಮ್ ಕೂರಲ್ಲ. ಕರ್ನಾಟಕ ರಾಜ್ಯದ ಜನ ಸುಮ್ ಕೂರಲ್ಲ. ರಾಜೀನಾಮೆ ಕೊಡುವಂತ ರಾಜಮಾರ್ಗವನ್ನು ಹಿಡಿಯೋದ್ ಬಿಟ್ಟು ಅಡ್ಡದಾರಿ ಹಿಡಿದಿದ್ದೀರಿ. ಸಂವಿಧಾನಾತ್ಮಕವಾಗಿರ್ತಕ್ಕಂಥ ರಾಜ್ಯಪಾಲರ ಹುದ್ದೆಯನ್ನೇ ಅಪಮಾನಿಸುವ ಕೆಲಸ ಮಾಡ್ತಾ ಇದ್ದೀರಿ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ಗೌರವವಾಗಿ ತಮ್ಮ ತಪ್ಪನ್ನು ಒಪ್ಪಿಕೊಂಡು ಕಾನೂನಾತ್ಮಕವಾಗಿ ಏನೇ ಹೋರಾಟನ ಮಾಡಿ, ಆದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಆಮೇಲೆ ನಿಮ್ಮ ಹೋರಾಟವನ್ನು ಮುಂದುವರಿಸು. ನೀವೇ ಲೂಟಿಕೋರರಾಗಿದ್ದೀರಲ್ಲ, ನೀವ್ ಯಾಕೆ ಅಧಿಕಾರದಲ್ಲಿದ್ದೀರಾ? ಅಧಿಕಾರದಿಂದ ಇಳಿರಿ ಅನ್ನೋ ಒಂದು ಮಾತು ಇಡೀ ರಾಜ್ಯದ ಜನಸಾಮಾನ್ಯರು ಮಾತಾಡ್ತಾರೆ. ಮೂಡ ಬೆಂಕಿ ರಾಜ್ಯದಾದ್ಯಂತ ಧಗಧಗಿಸಿದೆ. ಕೈ ಕಾರ್ಯಕರ್ತರ ಆಕ್ರೋಶದ ಕಟ್ಟೆ ಒಡೆದಿದ್ದು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಭಾರೀ ಪ್ರತಿಭಟನೆಗಳು ನಡೆದಿವೆ. ಸಿದ್ದು ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ರಾಜ್ಯಪಾಲರ ನಡೆಗೆ ಭಾರೀ ವಿರೋಧ ವ್ಯಕ್ತವಾಗಿದೆ. ಇನ್ನು ಮೂಡ ಹೋರಾಟದಲ್ಲಿ ಈಗಾಗಲೇ ಒಂದು ಹಂತದ ಜಯ ಸಾಧಿಸಿರೋ ಬಿಜೆಪಿ ನಾಯಕರು ಸಹ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಮತ್ತೊಂದು ಹೋರಾಟ ಮಾಡಿದ್ದಾರೆ. ಬಸ್ಸಿಗೆ ಕಲ್ಲು, ಬೇಕರಿ ಧ್ವಂಸ, ರಸ್ತೆಗಳಲ್ಲಿ ಬೆಂಕಿ, ಆಕ್ರೋಶ. ಸಿಡಿದೆದ್ದ ಸಿದ್ದು ಬೆಂಬಲಿಗರು, ರಾಜಭವನಕ್ಕೆ ಮುತ್ತಿಗೆ, ಪ್ರತಿಭಟನೆ. ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಹೋರಾಟ ಹೇಗಿತ್ತು? ಕೈ ಕಮಲ ಜಟಾಪಟಿ. ಮೂಡ ಹಗರಣದಿಂದ ಈಗ ರಾಜ್ಯ ರಣಾಂಗಣವಾಗಿ ಬದಲಾಗಿದೆ. ಕಾಂಗ್ರೆಸ್ ಮತ್ತು ದೋಸ್ತಿಗಳ ನಡುವೆ ವಾಕ್ಸಮರ ನಡೆಯುತ್ತಾ ಇದೆ. ರಾಜ್ಯಪಾಲರ ವಿರುದ್ಧ ರೊಚ್ಚಿಗೆದ್ದಿರೋ ಕಾಂಗ್ರೆಸ್ ಪ್ರತಿಭಟನೆ ಹೆಸರಲ್ಲಿ ವಿಧ್ವಂಸವನ್ನೇ ಸೃಷ್ಟಿಸಿದೆ. ಕೆಪಿಸಿಸಿ ಅಧ್ಯಕ್ಷರು ಕರೆಕೊಟ್ಟ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಸೋಮವಾರ ಬೆಳಗ್ಗೆಯಿಂದಲೇ ಪ್ರತಿಭಟನೆಗಳು ನಡೆದಿದ್ದು, ಈ ಪ್ರತಿಭಟನೆಗಳಲ್ಲಿ ಕೆಲವು ಅಹಿತಕರ ಘಟನೆಗಳು ನಡೆದಿವೆ. ಕೈ ಕಾರ್ಯಕರ್ತರು ರೊಚ್ಚಿಗೆದ್ದು ರಸ್ತೆಗಳಲ್ಲಿ ಬೆಂಕಿ ಹಚ್ಚಿ ಬಸ್ಸು, ಅಂಗಡಿಗಳಿಗೆ ಕಲ್ಲು ತೂರಿ ದುರ್ವರ್ತನೆ ತೋರಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ರಾಜ್ಯದ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಕ್ಕೆ ಈಗ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರು ರೊಚ್ಚಿಗೆದ್ದು ಪ್ರತಿಭಟನೆಗಳನ್ನ ಮಾಡುತ್ತಾ ಇದ್ದಾರೆ. ರಾಜ್ಯಪಾಲರು ಬಿಜೆಪಿ ಕೈಗೊಂಬೆಯಂತೆ ವರ್ತನೆ ಮಾಡುತ್ತಾ ಇದ್ದಾರೆ. ಅವರನ್ನೇ ಇಲ್ಲಿಂದ ವಾಪಸ್ ಕರೆಸಿಕೊಳ್ಳಿ ಅಂತ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಸಾವಿರಾರು ಮಂದಿ ಸೇರಿ ಪ್ರತಿಭಟನಾ ಮೆರವಣಿಗೆಯನ್ನ ಮಾಡಿದ್ದಾರೆ. ಮಂಗಳೂರಿನಲ್ಲಿ ಪ್ರತಿಭಟನೆ ಜೋರು. ಖಾಸಗಿ ಬಸ್ಗೆ ಕಲ್ಲು ತೂರಿದ ಕೈ ಕಾರ್ಯಕರ್ತರು. ಕೆಪಿಸಿಸಿ ಅಧ್ಯಕ್ಷರು ಪ್ರತಿಭಟನೆಗೆ ಕರೆ ಕೊಡುವಾಗಲೇ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಚ್ಚರಿಕೆ ವಹಿಸಿ ನಾವು ಗಾಂಧಿ ಮಾರ್ಗದಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿದ್ರು. ಆದರೆ ಸೋಮವಾರ ಆ ರೀತಿ ಶಾಂತಿಯುತ ಪ್ರತಿಭಟನೆಗಳು ನಡೆದಿಲ್ಲ. ಕೆಲವು ಕಡೆ ಅಹಿತಕರ ಘಟನೆಗಳು ನಡೆದು ಹೋಗಿವೆ. ಮಂಗಳೂರಿನಲ್ಲಿ ರೊಚ್ಚಿಗೆದ್ದ ಕೆಲವು ಕೈ ಕಾರ್ಯಕರ್ತರು ಬಸ್ಸಿಗೆ ಕಲ್ಲು ಹೊಡೆದು ಬಸ್ಸಿನ ಗಾಜನ್ನ ಪುಡಿ ಮಾಡಿದ್ದಾರೆ.
ಬಸ್ ಓಡಿಸದೆ ಪ್ರತಿಭಟನೆಗೆ ಬೆಂಬಲ ಕೊಡಿ ಅಂತ ಬಸ್ಗೆ ಕಲ್ಲು ತೂರಿದ್ದಾರೆ. ರಾಜ್ಯದಲ್ಲಿ ಗವರ್ನರ್ ನಡೆ ಖಂಡಿಸಿ ಮಂಗಳೂರಿನಲ್ಲಿ ಭಾರೀ ಪ್ರತಿಭಟನೆ ನಡೆಯಿತು. ನೂರಾರು ಕೈ ಕಾರ್ಯಕರ್ತರು ಸೇರಿ ರಸ್ತೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ರಾಜ್ಯಪಾಲರಿಗೆ ಬಿಜೆಪಿಗೆ ಧಿಕ್ಕಾರಗಳನ್ನೂ ಕೂಗಿದ್ರು. ಅಷ್ಟೇ ಆದ್ರೆ ಪರವಾಗಿಲ್ಲ. ಆದ್ರೆ ಪ್ರತಿಭಟನೆ ವೇಳೆ ರಸ್ತೆಯಲ್ಲಿ ಬಸ್ ಬರ್ತಾ ಇದ್ದಿದ್ದಕ್ಕೆ ಆಕ್ರೋಶಗೊಂಡ ಕಾರ್ಯಕರ್ತರು ಬಸ್ ಮೇಲೆ ಕಲ್ಲು ತೂರಿದ್ದಾರೆ. ಇದರಿಂದ ಬಸ್ನಲ್ಲಿದ್ದ ಒಬ್ಬ ಮಹಿಳೆಯ ಕಣ್ಣಿಗೆ ಗಾಯವಾಗಿದೆ ಅಂತ ತಿಳಿದು ಬಂದಿದೆ. ಬೇಕರಿ ಗಾಜು ಪುಡಿ ಅಂಗಡಿ ಮುಚ್ಚದ್ದಕ್ಕೆ ಆಕ್ರೋಶ. ಕಾಂಗ್ರೆಸ್ ಕರೆ ಕೊಟ್ಟಿದ್ದು ಶಾಂತಿಯುತ ಪ್ರತಿಭಟನೆಗೆ. ಆದರೆ ಕೆಲವು ಕೈ ಕಾರ್ಯಕರ್ತರು ತಮ್ಮ ಜಿಲ್ಲೆಗಳಲ್ಲೇ ಬಂದ್ ಮಾಡಲು ಪ್ರಯತ್ನಿಸಿದ್ರು. ಸೋಮವಾರ ಕೆಲವು ಕಡೆ ಅಶಾಂತಿ ಉಂಟು ಮಾಡುವಂತಹ ಘಟನೆಗಳು ನಡೆದು ಎಲ್ಲ ಜಿಲ್ಲೆಗಳಲ್ಲೂ ರಸ್ತೆ ತಡೆದು ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡಿದ್ರು. ಆದರೆ ಕೆಲವು ಕಡೆ ಮಾತ್ರ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸೋ ಪ್ರಯತ್ನವನ್ನ ಮಾಡಲಾಯಿತು. ಟಿ ನರಸೀಪುರದಲ್ಲೂ ಕೈ ಕಾರ್ಯಕರ್ತರು ಬಲವಂತವಾಗಿ ಬೇಕರಿ ಮುಚ್ಚಿಸಲು ಹೋಗಿ ಗೂಂಡಾವರ್ತನೆ ತೋರಿದ್ರು. ಎಸ್, ಪ್ರತಿಭಟನೆ ನೆಪದಲ್ಲಿ ಕೈ ಕಾರ್ಯಕರ್ತರು ಬಲವಂತವಾಗಿ ಬೇಕರಿ ಮುಚ್ಚಿಸಲು ಯತ್ನಿಸಿದ್ರು. ಈ ವೇಳೆ ಮಾಲೀಕ ಬೇಕರಿ ಮುಚ್ಚೋದಿಲ್ಲ ಅಂತ ವಾಗ್ವಾದ ನಡೆಸಿದ್ದಕ್ಕೆ ಆತನ ಬೇಕರಿ ಗಾಜುಗಳನ್ನ ಪುಡಿ ಮಾಡಿ ಬೇಕರಿಯಲ್ಲಿದ್ದವರೊಂದಿಗೆ ವಾಗ್ವಾದ ನಡೆಸಿದ್ದಾರೆ. ಪ್ರತಿಭಟನೆ ನೆಪದಲ್ಲಿ ಗೂಂಡಾವರ್ತನೆ ತೋರಿದ್ದಕ್ಕೆ ಈಗ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಟಿ ನರಸೀಪುರದ ಪಟ್ಟಣದಲ್ಲೂ ಸಿದ್ದು ಪರವಾಗಿ ಭಾರೀ ಪ್ರತಿಭಟನೆಯೇ ನಡೆಯಿತು. ಸಾವಿರಾರು ಮಂದಿ ಪಟ್ಟಣದಲ್ಲಿ ಜಮಾಯಿಸಿ ಪ್ರತಿಭಟನಾ ಮೆರವಣಿಗೆಯನ್ನ ಮಾಡಿದ್ರು. ಜೊತೆಗೆ ರಸ್ತೆ ಮಧ್ಯದಲ್ಲೇ 2 ಟೈರ್ಗಳಿಗೆ ಬೆಂಕಿ ಹಚ್ಚಿ ರಾಜ್ಯಪಾಲರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಉರಿತಾ ಇರೋ ಬೆಂಕಿಗೆ ರಾಜ್ಯಪಾಲರ ಫೋಟೋಗಳನ್ನ ಹಾಕಿ ಘೋಷಣೆಗಳನ್ನ ಕೂಗಿದ್ರು. ಚಾಮುಂಡಿ ಬೆಟ್ಟದಲ್ಲೂ ಅಂಗಡಿಗಳು ಬಂದ್. ಮೈಸೂರು ಸಿಎಂ ಅವರ ತವರು ಜಿಲ್ಲೆ ಆಗಿರೋದ್ರಿಂದ ಅಲ್ಲಿ ಪ್ರತಿಭಟನೆಗಳು ಜೋರಾಗಿ ನಡೆಯುತ್ತಾ ಇವೆ. ಮೈಸೂರು ನಗರದಲ್ಲಿ ಭಾರೀ ಪ್ರತಿಭಟನೆಗಳು ನಡೆಯುತ್ತಾ ಇದ್ದು ಅದರ ಜೊತೆಗೆ ಚಾಮುಂಡಿ ಬೆಟ್ಟದಲ್ಲೂ ಕೈ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಚಾಮುಂಡಿ ಬೆಟ್ಟದ ಮೇಲೆ ಇರೋ ಅಂಗಡಿಗಳನ್ನೆಲ್ಲ ಬಂದ್ ಮಾಡಿ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಿದ್ರು. ಚಾಮುಂಡಿ ದೇವಾಲಯ ಮಾತ್ರ ಓಪನ್ ಮಾಡಿಸಿ ಉಳಿದಂತೆ ಎಲ್ಲ ಅಂಗಡಿಗಳನ್ನ ಬಂದ್ ಮಾಡಿಸಲಾಗಿದೆ. ಆನಂತರ ಮಹಿಷ ಪ್ರತಿಮೆ ಮುಂದಿನಿಂದ ಮೆರವಣಿಗೆ ಕೈಗೊಳ್ಳಲಾಯಿತು. ಹೋರಾಟಕ್ಕೆ ಬರೆದಿದ್ರೆ ಗ್ಯಾರಂಟಿಗಳು ಬಂದ್. ಕೆಲವು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ಪ್ರತಿಭಟನೆಗಳನ್ನು ಮಾಡಿದ್ರೆ ಇನ್ನು ಕೆಲವು ಕಡೆ ಜನರಿಗೆ ಬೆದರಿಕೆ ಹಾಕಿ ಪ್ರತಿಭಟನೆಗೆ ಕರೆದುಕೊಂಡು ಹೋಗಲಾಗಿದೆ. ಅಂಥದ್ದೇ ಒಂದು ವಿಡಿಯೋ ಈಗ ವೈರಲ್ ಆಗ್ತಾ ಇದ್ದು, ಸಿಎಂ ಪರ ಪ್ರತಿಭಟನೆ ಮಾಡಲು ಎಲ್ಲರೂ ಬನ್ನಿ, ಪ್ರತಿಭಟನೆಗೆ ಬರೆದಿದ್ರೆ ಗ್ಯಾರಂಟಿಗಳು ನಿಲ್ಲುತ್ತೆ ಅಂತ ನಂಜನಗೂಡಿನ ಚಿನ್ನದ ಗುಡಿ ಹುಂಡಿಯಲ್ಲಿ ಡಂಗುರ ಸಾರಿಸಲಾಗಿದೆ. ಸಿದ್ದರಾಮಯ್ಯ ಪರವಾಗಿ ಪ್ರತಿಭಟನೆ ಮಾಡಲು ಎಲ್ಲರೂ ಬರಬೇಕು, ಇಲ್ಲದಿದ್ರೆ 2,000 ರೂಪಾಯಿ ಅಕ್ಕಿ ದುಡ್ಡು ಎಲ್ಲವೂ ನಿಂತು ಹೋಗುತ್ತೆ ಅಂತ ವ್ಯಕ್ತಿಯೊಬ್ಬ ಡಂಗುರ ಸಾರಿರೋದು ಕಂಡು ಬಂದಿದೆ. ಸದ್ಯ ಸಿಎಂ ಪರವಾಗಿ ನಂಜನಗೂಡಿನಲ್ಲೂ ಪ್ರತಿಭಟನೆಗಳು ನಡೆಯುತ್ತಾ ಇದ್ದು ನೂರಾರು ಜನ ಸೇರಿ ಹೋರಾಟ ಮಾಡಿದ್ದಾರೆ. ಗವರ್ನರ್ ನಡೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯಪಾಲರ ಪ್ರತಿಕೃತಿಗೆ ಚಟ್ಟ ಕಟ್ಟಿ ಮಣ್ಣು ಮಾಡಿಬಿಟ್ರು. ಒಂದು ಕಡೆ ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ವಿಚಾರವಾಗಿ ಚರ್ಚೆ ನಡೆಯುತ್ತಿರುವಾಗಲೇ ರಾಜ್ಯದಾದ್ಯಂತ ಭಾರೀ ಪ್ರತಿಭಟನೆಗಳು ನಡೆದಿದ್ದು ಎಲ್ಲ ಜಿಲ್ಲೆಗಳಲ್ಲೂ ರಾಜ್ಯಪಾಲರ ನಡೆಗೆ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಕೆಲವು ಜಿಲ್ಲೆಗಳಲ್ಲಿ ರಾಜ್ಯಪಾಲರ ಪ್ರತಿಕೃತಿಗಳಿಗೆ ಬೆಂಕಿ ಹಚ್ಚಿ ಚಪ್ಪಲಿ ಸೇವೆ ಮಾಡಲಾಗಿದೆ. ಅದೇ ರೀತಿ ದಾವಣಗೆರೆಯಲ್ಲೂ ರಾಜ್ಯಪಾಲರ ವಿರುದ್ಧ ಕೈ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆ ನಗರದಲ್ಲಿ ರಾಜ್ಯಪಾಲರ ಅಣುಕು ಶವ ಪ್ರದರ್ಶನ ಮಾಡಲಾಗಿದೆ. ರೊಚ್ಚಿಗೆದ್ದ ಕಾರ್ಯಕರ್ತರು ರಾಜ್ಯಪಾಲರಿಗೆ ಚಟ್ಟ ರೆಡಿ ಮಾಡಿ ಅದನ್ನ ನಗರದಾದ್ಯಂತ ಮೆರವಣಿಗೆ ಮಾಡಿದ್ದಾರೆ. ಕೊನೆಗೆ ಅದಕ್ಕೆ ಮಣ್ಣು ಮಾಡೋ ಮೂಲಕ ಬಾಯಿ ಬಡಿದುಕೊಂಡ್ರು. ರಾಜ್ಯಪಾಲರು ಮಾಡಿರುವುದು ಸರಿಯಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ದಾವಣಗೆರೆಯಲ್ಲಿ ಕಾಂಗ್ರೆಸ್ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪ ಸಹ ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದ್ರು. ರಸ್ತೆ ಮಧ್ಯೆ ಕೂತು ವಿನೂತನ ಪ್ರತಿಭಟನೆ ನಡೆಸಿದ್ರು. ದಾವಣಗೆರೆ ಪಿಬಿ ರಸ್ತೆ ಬಂದ್ ಮಾಡೋ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ರು. ರಸ್ತೆ ಮಧ್ಯೆ ಕೂತು ಸಿದ್ದರಾಮಯ್ಯಗೆ ಬೆಂಬಲ ಸೂಚಿಸಿದ ಶಾಮನೂರು ಸಿದ್ದರಾಮಯ್ಯ ಯಾಕೆ ರಾಜೀನಾಮೆ ಕೊಡಬೇಕು, ಅವರು ಮಾಡಿದ ತಪ್ಪೇನು ಅಂತ ಪ್ರಶ್ನೆ ಮಾಡಿದ್ರು. ಕರ್ನಾಟಕ ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರದವರ ಕೈಗೊಂಬೆಯಾಗಿ ಗವರ್ನರ್ ವ್ಯವಹಾರ ಮಾಡ್ತಾ ಇದ್ದಾರೆ. ಆ ಗವರ್ನರ್ ಸ್ವಂತ ಅಭಿಪ್ರಾಯ ಮೇಲಿಂದಲೇ
ಮೇಲಿನವ್ರು ಹೇಳ್ತಾರೆ ಕುಡಿತಾ ಇರೋದ್ರಿಂದ ಇಷ್ಟೊಂದು ಗಲಾಟೆ ಆಗ್ತೈತಿ. ಯಾವಾಗಲೂ ಸಿದ್ದರಾಮಯ್ಯನವರು ಶುದ್ಧಾಸ್ತರಂತ ಮೊದಲಿಂದ ನನಗೆ ಗೊತ್ತಿದೆ. ಇವತ್ತೇನಾದರೂ ಒಳ್ಳೇದಾಗಬೇಕಾದ್ರೆ ಸಿದ್ದರಾಮಯ್ಯನವರಿಂದ BJPಯವರು ಮಾಡಿರ್ತಕ್ಕಂಥ ದೊಡ್ಡ ದೊಡ್ಡ ಅನಾಹುತಗಳಿಗೆ ಬಿಟ್ಟು ಈ ಮೂಡ ಅಂತ ಹೇಳ್ಬಿಟ್ಟು ಇದನ್ನು ಓಡಾಡ್ತಾ ಇದ್ದಾರೆ. ರಾಜ್ಯಪಾಲರಿಗೆ ಎಚ್ಚರಿಕೆ ಕೊಟ್ಟ ಕೈ ನಾಯಕರು. ಒಂದು ಕಡೆ ರಾಜ್ಯಪಾಲರ ವಿರುದ್ಧ ರಾಜ್ಯದಾದ್ಯಂತ ಪ್ರತಿಭಟನೆಗಳು ನಡೀತಾ ಇರೋವಾಗಲೇ ಮತ್ತೊಂದು ಕಡೆ ಕೈ ನಾಯಕರು ರಾಜ್ಯಪಾಲರಿಗೆ ನೇರವಾಗಿ ವಾರ್ನಿಂಗ್ ಕೊಟ್ಟರು. ಸಿಎಂ ಸಿದ್ದರಾಮಯ್ಯ ಪರ ರಾಜ್ಯದ 7 ಕೋಟಿ ಜನರಿದ್ದಾರೆ. ಹಾಗಾಗಿ ನಿಮ್ಮ ಕಾರಣದಿಂದ ರಾಜ್ಯದಲ್ಲಿ ಏನಾದರೂ ನಡೆಯಬಾರದ್ದು ನಡೆದ್ರೆ, ರಾಜ್ಯದ ಜನರು ರೊಚ್ಚಿಗೆದ್ದು ಏನಾದರೂ ಮಾಡಿದ್ರೆ ಅದಕ್ಕೆ ರಾಜ್ಯಪಾಲರೇ ಹೊಣೆಯಾಗ್ತಾರೆ ಅಂತ ಸಚಿವ ಜಮೀರ್ ಅಹಮದ್ ಎಚ್ಚರಿಕೆ ಕೊಟ್ಟರು. ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಆಗಿಲ್ಸಕ್ಕೆ ಸಾಧ್ಯ ಇಲ್ಲ. ನಮ್ಮ ಪಕ್ಷದ ಹೈಕಮಾಂಡ್ರು, ಎಲ್ಲ ಶಾಸಕರು, ಎಲ್ಲ ಸಚಿವರು, ಎಲ್ಲ ಕಾರ್ಯಕರ್ತರು, ಎಲ್ಲ ರಾಜ್ಯದ ಜನ, 7 ಕೋಟಿ ರಾಜ್ಯದ ಜನ ಸಿದ್ದರಾಮಯ್ಯ ಜೊತೆ ಇದ್ದಾರೆ. ಮಾನ್ಯ ರಾಜ್ಯಪಾಲರಿಗೆ ಒಂದು ಮಾತು ಹೇಳಕ್ ಬಯಸ್ತಾ ಇದೀನಿ. ಇವತ್ತೇನ್ ಯಾರೋ ಮಾತು ಕೇಳಿಬಿಟ್ಟು ಈ ತರ ತೀರ್ಮಾನ ತಗೊಂಡಿದ್ದೀರ ತಾವು. ಏನಾರ ಗಲ್ಲೆ ಆಗಿ ಗಲಾಟೆ ಆಗಿ ಅಲ್ಲೇನಾರ ಆದ್ರೆ ರಾಜ್ಯಪಾಲರು ಜವಾಬ್ದಾರಿ ಆಗ್ತಾರೆ. ರಾಜ್ಯಪಾಲರು ಇದಕ್ಕೆ ಜವಾಬ್ದಾರಿ ಆಗ್ತದೆ. ಜನ ಸುಮ್ಕೂರಲ್ಲ, ಕರ್ನಾಟಕ ರಾಜ್ಯದ ಜನ ಸುಮ್ಕೂರಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋದ ಐವನ್ ಡಿಸೋಜಾ ರಾಜ್ಯಪಾಲರನ್ನು ಕೇಂದ್ರ ವಾಪಸ್ ಕರೆಸಿಕೊಳ್ಳದಿದ್ರೆ ಬಾಂಗ್ಲಾ ಪ್ರಧಾನಿಗೆ ಬಂದ ಸ್ಥಿತಿ ರಾಜ್ಯಪಾಲರಿಗೂ ಬರಬಹುದು ಅಂತ ಬೆದರಿಕೆ ಹಾಕಿದ್ದಾರೆ. ಮಂಗಳೂರಿನಲ್ಲಿ ಸೋಮವಾರ ನಡೆದ ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು, ಬಾಂಗ್ಲಾ ಪ್ರಧಾನಿಗೆ ಬಂದ ಸ್ಥಿತಿ ರಾಜ್ಯಪಾಲರಿಗೆ ಬರಬಹುದು. ಕೇಂದ್ರ ಸರ್ಕಾರ ಕೂಡಲೇ ರಾಜ್ಯಪಾಲರನ್ನ ವಾಪಸ್ ಕರೆಸದಿದ್ದರೆ ಉಗ್ರ ಹೋರಾಟ ಮಾಡಲಾಗುವುದು. ಇಲ್ಲವಾದಲ್ಲಿ ಬಾಂಗ್ಲಾ ಪ್ರಧಾನಿಗೆ ಬಂದ ಸ್ಥಿತಿ ರಾಜ್ಯಪಾಲರಿಗೆ ಬರಬಹುದು. ಕರ್ನಾಟಕದಲ್ಲಿಯೂ ರಾಜ್ಯಪಾಲರನ್ನ ಕಿತ್ತು ಹಾಕುತ್ತೇವೆ ಅಂತ ವಿವಾದಾತ್ಮಕ ಹೇಳಿಕೆ ನೀಡಿದ್ರು. ಅವರು ಹಿಂದಕ್ಕೆ ಕರೆಸದೇ ಇದ್ರೆ, ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ಹಿಂದಕ್ಕೆ ಕರೆಸದೇ ಇದ್ರೆ, ಬಾಂಗ್ಲಾದೇಶದಲ್ಲಿ ಬಾಂಗ್ಲಾದೇಶ ಅಧ್ಯಕ್ಷರು ರಾತ್ರಿ ಓಡಿ ಹೋದ್ರಲ್ಲ, ಅದೇ ಪರಿಸ್ಥಿತಿ ಗವರ್ನರ್ ಆಫೀಸಿಗೆ ಬರ್ತದೆ ಅಂತ ಹೇಳುವುದನ್ನ ಹೇಳಲಿಕ್ಕೆ ಬಯಸ್ತೇವೆ. ನಮ್ಮ ಮುಂದಿನ ಹೋರಾಟ ಚಲೋ ಗವರ್ನರ್ ಆಫೀಸ್. ಸಿಎಂ ಸಿದ್ದರಾಮಯ್ಯ ಪರವಾಗಿ ರಾಜ್ಯಪಾಲರ ನಿರ್ಧಾರವನ್ನ ಖಂಡಿಸಿ ರಾಜ್ಯದಾದ್ಯಂತ ಹೋರಾಟಗಳು ನಡೆದಿವೆ. ಆದರೆ ಈ ಹೋರಾಟಗಳಿಗೆಲ್ಲ ಟಕ್ಕರ್ ಕೊಡುವಂತೆ ಬಿಜೆಪಿ ಸಹ ವಿಧಾನಸೌಧದ ಮುಂದೆ ಪ್ರತಿಭಟನೆ ನಡೆಸಿ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆ ಮೂಲಕ ಏಟಿಗೆ ಎದುರೇಟು ಎನ್ನುವಂತೆ ಕೈ ಕಮಲ ನಾಯಕರು ವಾಕ್ಸಮರ ನಡೆಸಿದ್ರು. ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ದೋಸ್ತಿಗಳು ನಾನಾ ನೀನಾ ನೋಡೇ ಬಿಡೋಣ ಅನ್ನೋ ರೀತಿ ಹೋರಾಟಗಳನ್ನ ಮಾಡ್ತಿದ್ದಾರೆ. ಪ್ರತಿ ವಿಚಾರದಲ್ಲೂ ಏಟಿಗೆ ಎದುರೇಟು, ಕೌಂಟರ್ಗೆ ಕೌಂಟರ್ ಕೊಡ್ತಿದ್ದಾರೆ. ಕಾಂಗ್ರೆಸ್ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮಾಡಿದ್ರೆ ಬಿಜೆಪಿ ಸಹ ವಿಧಾನಸೌಧದ ಮುಂದೆ ಹೋರಾಟವನ್ನ ಮಾಡಿ ಕೈಗೆ ಕೌಂಟರ್ ಕೊಟ್ಟಿದೆ. ಹಾಗಿದ್ರೆ ಹೇಗಿತ್ತು ಕಾಂಗ್ರೆಸ್ ವರ್ಸಸ್ ದೋಸ್ತಿ ಫೈಟ್? ಯಾರ್ಯಾರು ಏನೇನು ಹೇಳಿದ್ರು ಇಲ್ಲಿದೆ ನೋಡಿ ಡೀಟೇಲ್ಸ್. ಫ್ರೀಡಂ ಪಾರ್ಕ್ನಲ್ಲಿ ಕೈ ನಾಯಕರ ಪ್ರತಿಭಟನೆ. ವಿಧಾನಸೌಧದ ಎದುರು ಕಮಲಕಲಿಗಳ ಹೋರಾಟ. ಕಾಂಗ್ರೆಸ್ ವರ್ಸಸ್ ಕಮಲ, ಹೇಗಿತ್ತು ವಾಗ್ಯುದ್ಧ? ಫ್ರೀಡಂ ಪಾರ್ಕ್ನಲ್ಲಿ ಕೈ ನಾಯಕರ ಪ್ರತಿಭಟನೆ, ಬಿಜೆಪಿ ವಿರುದ್ಧ ಅಟ್ಯಾಕ್. ಅತ್ತ ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂದೆ ಕಮಲ ನಾಯಕರ ಹೋರಾಟ, ಕೈಗೆ ಟಕ್ಕರ್. ಕಾಂಗ್ರೆಸ್ ವರ್ಸಸ್ ಕಮಲ ನಾಯಕರ ನಡುವೆ ವಾಗ್ಯುದ್ಧ. ಅವರ ಹೇಳಿಕೆಗೆ ಇವರ ಕೌಂಟರ್ ಹೇಗಿತ್ತು, ಇವರ ಆರೋಪಗಳಿಗೆ ಅವರು ಟಕ್ಕರ್ ಕೊಟ್ಟಿದ್ದು ಹೇಗೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಸಿದ್ದರಾಮಯ್ಯನವರೇ, ನಿಮ್ಮ ನೇತೃತ್ವದಲ್ಲಿ ಇಷ್ಟೊಂದು ಲೂಟಿ ಆಗ್ತಾ ಇದೆಯಲ್ಲ, ಸ್ವತಃ ನೀವೇ ಲೂಟಿಕೋರರಾಗಿದ್ದೀರಲ್ಲ, ನೀವ್ ಯಾಕೆ ಅಧಿಕಾರದಲ್ಲಿದ್ದೀರಾ? ಅಧಿಕಾರದಿಂದ ಇಳಿರಿ. ನಾನು ನಮ್ಮ ರಾಜಕೀಯ ಜೀವನ ತೆರೆದ ಪುಸ್ತಕ ಇದ್ದಾಗಿ ಈ ರಾಜ್ಯದ ಜನರಿಗೆ ಗೊತ್ತಿದೆ. ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತೇಳಿ, ಮಾಡಿಲ್ಲ, ಮಾಡೋದು ಇಲ್ಲ, ಇವತ್ತು ಮಾಡಲ್ಲ.
ಎಸ್, ಇದೇ ರೀತಿಯ ವಾಗ್ಯುದ್ಧ, ವಾಕ್ಸಮರ ಸೋಮವಾರ ನಡೆದ ಕಾಂಗ್ರೆಸ್ ಬಿಜೆಪಿ ಪ್ರತಿಭಟನೆಗಳಲ್ಲಿ ನಡೆದಿದೆ. ಫ್ರೀಡಂ ಪಾರ್ಕ್ನಲ್ಲಿ ನಿಂತು ರಾಜ್ಯಪಾಲರ ವಿರುದ್ಧ, ಬಿಜೆಪಿ ವಿರುದ್ಧ ಸಿಡಿದ ಕೈನಾಯಕರಿಗೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂದೆ ನಿಂತ ಕಮಲಕಲಿಗಳು ಟಕ್ಕರ್ ಕೊಟ್ಟಿದ್ದಾರೆ. ರಾಜ್ಯಪಾಲರು ಒಂದು ಪಕ್ಷದ ಪರವಾಗಿ ಕೆಲಸ ಮಾಡುತ್ತಾ ಇದ್ದಾರೆ, ಬಿಜೆಪಿ ಕೈಗೊಂಬೆ ಆಗಿದ್ದಾರೆ ಅಂತ ಕೈನಾಯಕರು ಹೇಳಿದ್ರೆ, ತಪ್ಪು ಮಾಡಿದ ಸಿಎಂ ರಾಜೀನಾಮೆ ಕೊಡ್ಲಿ ಅಂತ ಬಿಜೆಪಿ ನಾಯಕರು ಗರಂ ಆಗಿದ್ದಾರೆ. ನೀವು ಈ ಗವರ್ನರ್ನ ಸಂವಿಧಾನ ಹುದ್ದೆ, ಈ ಬಿಜೆಪಿ ಏಜೆಂಟ್ ಆಗಿ ನಿಮ್ಮ ಸ್ಥಾನಕ್ಕೆ ಅಗೌರವ ಬರ್ತದೆ. ದಯವಿಟ್ಟು ಈಗೂ ಕೂಡ ನಿಮ್ಗೆ ಒತ್ತಾಯ ಮಾಡ್ತಾ ಇದ್ದೇನೆ, ನೀವು ಕೊಟ್ಟಿರುವಂತ ಪ್ರಾಸಿಕ್ಯೂಷನ್ ಆರ್ಡರ್ನ ನೀವು ವಿಡ್ರಾ ಮಾಡಬೇಕು ಅಂತೇಳಿ ನಾನು ಎಲ್ಲ ನಮ್ಮ ಕಾರ್ಯಕರ್ತರ ಪರವಾಗಿ ಈಗಾಗಲೇ ನಮ್ಮ ಸಂಪುಟದ ಸಭೆ ನನ್ನ ಅಧ್ಯಕ್ಷತೆಯಲ್ಲಿ ನಡೆದು ನೀವು ಇದನ್ನ ಡ್ರಾಪ್ ಮಾಡಬೇಕು ಅಂತೇಳಿ, ತಿರಸ್ಕಾರ ಮಾಡಬೇಕು ಅಂತೇಳಿ ನಿಮಗೆ ಮನವಿ ಮಾಡಿದ್ದು. ಅದನ್ನು ನೀವು ತಿರಸ್ಕರಿಸಿ ಇವತ್ತು ಆದೇಶ ಕೊಟ್ಟಿದ್ದೀರಿ. ಇವತ್ತು ಕೂಡ ನಿಮಗೆ ನಾನು ಮನವಿ ಮಾಡ್ತಾ ಇದ್ದೇನೆ, ನೀವು ಕೊಟ್ಟಿರುವಂತ ಆದೇಶನ ಮರುಪರಿಶೀಲನೆ ಮಾಡಿ ವಾಪಸ್ ತೆಗೆದುಕೊಳ್ಬೇಕು ಅಂತೇಳಿ ಇಲ್ಲಿ ಒತ್ತಾಯವನ್ನು ನಾನು ಮಾಡ್ತೇನೆ. ಕಾಂಗ್ರೆಸ್ ಹೈಕಮಾಂಡ್ ತಮ್ಮ ಜೊತೆಲಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ಉಪಯೋಗಿಸಿಕೊಂಡು ಗುಂಡಾಗರ್ದಿ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಸ್ವತಃ ಹಿಡಿದಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಇದು ತಮ್ಮ ಬಂಡತನವನ್ನು ಬಿಡಿ, ರಾಜ್ಯಪಾಲರ ಮೇಲೆ ಆರೋಪವನ್ನು ಮಾಡೋದನ್ನ ಬಿಟ್ಟು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು ಅನ್ನೋ ಆಗ್ರಹವನ್ನು ಮಾಡೋದಕ್ಕೋಸ್ಕರ ನಾವೆಲ್ಲರೂ ಕೂಡ ಸೇರಿರ್ತಕ್ಕಂಥದ್ದು. ಏಟಿಗೆ ಎದುರೇಟು, ಸೇರಿಗೆ ಸವ್ವಾ ಸೇರು, ಯಾರಿಗೆ ಯಾರೂ ಕಡಿಮೆ ಇಲ್ಲ ಅನ್ನೋ ರೀತಿ ವಾಕ್ಸಮರ ನಡೆಸಿದ್ದಾರೆ. ಸಿದ್ದರಾಮಯ್ಯ ಪರವಾಗಿ ಎಲ್ಲ ಕಾಂಗ್ರೆಸ್ ನಾಯಕರು ಬೀದಿಗೆ ಇಳಿದಿದ್ದು, ಬೆಂಗಳೂರಿನಲ್ಲಿ ಇರೋ ನಾಯಕರು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿದ್ರೆ, ಇನ್ನುಳಿದ ನಾಯಕರು ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಆ ಮೂಲಕ ಬಿಜೆಪಿ ಮತ್ತು ರಾಜ್ಯಪಾಲರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಆದರೆ ಅದಕ್ಕೆ ಬಿಜೆಪಿ ನಾಯಕರು ಕೌಂಟರ್ ಕೊಟ್ಟಿದ್ದು, ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆ ಮಾಡಿದ್ದಾರೆ. ಬಿಜೆಪಿ ಏಜೆಂಟು ರಾಜ್ಯಪಾಲರಿಗೆ, ಷಡ್ಯಂತ್ರ ಮಾಡ್ತಾ ಇರೋ ರಾಜ್ಯಪಾಲರಿಗೆ, ಪಿತೂರಿ ಗವರ್ನರಿಗೆ, ಘನತೆ ಕಳ್ಕೊಂಡಿರೋ ರಾಜ್ಯಪಾಲರಿಗೆ ನಾನು ನೀವು ಎಲ್ಲ ನಿಮಗೆ ವಾಪಸ್ ಕೇಳಕ್ ಬಯಸೋದು. ನೀವು ಅವತ್ತು ಹೇಳಿದ್ರಿ ಕಾನೂನು ಮೇಲೆ ಗೌರವ ಇದ್ರೆ, ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇದ್ರೆ ರಾಜೀನಾಮೆ ಕೊಡ್ಲಿ ಅಂತ ಕೇಳಿದ್ರಿ. ಇವತ್ತು ನಾನು ನಿಮಗೆ ಮತ್ತೆ ಆ ಮಾತು ನೆನಪು ಮಾಡ್ಲಿಕ್ಕೆ ಬಯಸ್ತೇನೆ. ನಿಮಗೆ ಸಂವಿಧಾನದ ಮೇಲೆ ನಂಬಿಕೆ ಇದ್ರೆ, ನಿಮಗೆ ಕಾನೂನಿನ ಬಗ್ಗೆ ಗೌರವ ಇದ್ರೆ, ಪ್ರಜಾಪ್ರಭುತ್ವದ ಮೇಲೆ ವಿಶ್ವಾಸ ಇದ್ರೆ ನೀವು ರಾಜೀನಾಮೆ ಕೊಡಿ. ನೀವು ಯಾರನ್ನು ಮುಖ್ಯಮಂತ್ರಿ ಮಾಡ್ಕೊಳ್ತೀರೋ ನಮಗೆ ಸಂಬಂಧ ಇಲ್ಲ. ನಾವೇನ್ ನಿಮ್ ಕಾಂಗ್ರೆಸ್ಸಿಗರ ಅಧಿಕಾರ ಕಿತ್ಕೊಳ್ಳಕ್ ಸಾಧ್ಯನೂ ಇಲ್ಲ. ನಿಮಗೆ ಅಗಾಧವಾದ ಬಹುಮತ ಇದೆ, 136 ಜನ ನಿಮಗೆ ಶಾಸಕರಿದ್ದಾರೆ. ನೀವು ಯಾರನ್ನ ಬೇಕಾದ್ರೂ ಕೈಗೊಂಬೆ ಮಾಡ್ಕೊಂಡು ಮುಖ್ಯಮಂತ್ರಿ ಮಾಡಿ ಕೂರಿಸ್ಕೊಳ್ಳಿ, ನಮಗೆ ಸಂಬಂಧ ಇಲ್ಲ. ಆದ್ರೆ ನೀವು ಅವತ್ತು ಹೇಳಿದ ಮಾತಿನಂತೆ ಇವತ್ತು ನಡ್ಕೊಳ್ಳಿ. ಎಸ್, ಕಾಂಗ್ರೆಸ್ನವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ರಾಜ್ಯಪಾಲರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರೆ, ಇತ್ತ ಬಿಜೆಪಿ ನಾಯಕರು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ. ಸಿಎಂ ವಿರುದ್ಧ ಲೂಟಿ ಆರೋಪಗಳು ಕೇಳಿಬಂದಿವೆ. ಅವರು ಈ ಕೂಡಲೇ ರಾಜೀನಾಮೆ ಕೊಡಲಿ, ತನಿಖೆಯನ್ನ ಎದುರಿಸಲಿ, ಅದು ಬಿಟ್ಟು ಈ ರೀತಿ ಪ್ರತಿಭಟನೆಗಳನ್ನ ಮಾಡುವುದು ಸರಿಯಲ್ಲ ಅಂತ ಹೇಳಿದ್ದಾರೆ. ಆದರೆ ಕೈ ನಾಯಕರು ಮಾತ್ರ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡುವಂತೆ ಪ್ರತಿಭಟನೆಯನ್ನ ಕೈಗೊಂಡಿದ್ದಾರೆ. ನಲವತ್ತು ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಇಂತಹ ಸಮಸ್ಯೆಗೆ ಸಿಲುಕಿರೋ ಸಿದ್ದರಾಮಯ್ಯ ತಮ್ಮ ಮೇಲೆ ಬಂದಿರೋ ಆರೋಪಗಳನ್ನ ಹೋಗಲಾಡಿಸಿಕೊಳ್ಳಬೇಕು, 5 ವರ್ಷ ತಾವೇ ಸಿಎಂ ಆಗಿರಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಮತ್ತೊಂದು ಕಡೆ ಬಿಜೆಪಿ ಮತ್ತು ಜೆಡಿಎಸ್ ಏನಾದ್ರೂ ಮಾಡಿ ಸಿಎಂ ಸಿದ್ದರಾಮಯ್ಯರಿಂದ ರಾಜೀನಾಮೆ ಪಡೆಯಲೇಬೇಕು ಅಂತ ಪ್ರಯತ್ನ ಪಡ್ತಾ ಇದೆ. ಈಗಾಗಲೇ ದೋಸ್ತಿಗಳ ಮೂಡ ಹೋರಾಟಕ್ಕೆ ಒಂದು ಹಂತದ ಜಯ ಸಿಕ್ಕಿದ್ದು, ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದೆ. ಇದರಿಂದ ಉತ್ಸಾಹ ಹೆಚ್ಚಿಸಿಕೊಂಡಿರೋ ಕಮಲಕಲಿಗಳು ಈಗ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಮತ್ತೊಂದು ಹೋರಾಟ ಶುರು ಮಾಡಿದ್ದಾರೆ.